ಇನ್ನು ಹಾಸನದ ಹಾಸನಾಂಬೆ ದೇವಿಯ ದರ್ಶನ ಇವತ್ತಿಗೆ ಅಂತ್ಯ ಆಗಿದೆ. ಮಧ್ಯಾಹ್ನ 1 ಗಂಟೆಗೆ ಗರ್ಭಗುಡಿಯ ಬಾಗಿಲನ್ನು ಮುಚ್ಚಲಾಗಿದ್ದು, ಉಸ್ತುವಾರಿ ಸಚಿವ ಡಿಸಿ ಸಮ್ಮುಖದಲ್ಲಿ ಬಾಗಿಲನ್ನು ಬಂದ್ ಮಾಡಲಾಗಿದೆ. ಶಾಸ್ತ್ರೋಕ್ತವಾಗಿ ಪೂಜೆಯನ್ನು ಸಲ್ಲಿಸಿ ಬಾಗಿಲನ್ನು ಹಾಕಿದೆ ಜಿಲ್ಲಾಡಳಿತ. ಸಂಸದ ಶ್ರೇಯಸ್ ಪಟೇಲ್ ಮತ್ತು ಶಿವಲಿಂಗೇಗೌಡರು ಕೂಡ ಭಾಗಿಯಾಗಿದ್ದರು. ವರ್ಷಕ್ಕೆ ಒಂದು ಸಲ ಮಾತ್ರ ಬಾಗಿಲನ್ನು ತೆಗೆದು ಭಕ್ತರಿಗೆ ದರ್ಶನವನ್ನು ಕೊಡುವಂತಹ ಹಾಸನಾಂಬೆ ದೇವಿಯ ದೇಗುಲ ಶಾಸ್ತ್ರೋಕ್ತವಾಗಿ ಇವತ್ತು ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ಬಾಗಿಲನ್ನು ಮುಚ್ಚಿದೆ. ಮತ್ತೇನಿದ್ರು ಕೂಡ ಮುಂದಿನ ವರ್ಷ ವಿಜಯದಶಮಿ ಕಳೆದು ಈ ಸಂದರ್ಭದಲ್ಲಿ ಮತ್ತೆ ಬಾಗಿಲನ್ನ ಓಪನ್ ಮಾಡಲಾಗುತ್ತೆ. ವಿಪರೀತ ನಂಬಿಕೆ ಇದೆ. ಶಕ್ತಿ ದೇವತೆ ಹಾಸನದ ಪಾಲಿಗೆ ಇವತ್ತು ಶಾಸ್ತ್ರೋಕ್ತವಾಗಿ ಬಾಗಿಲನ್ನು ಹಾಕಲಾಗಿದೆ. ಬರೋಬ್ಬರಿ 32 ಲಕ್ಷಕ್ಕೂ ಹೆಚ್ಚು ಜನ ಇಲ್ಲಿ ತನಕ ಬಂದು ದರ್ಶನವನ್ನು ಪಡೆದುಕೊಂಡು ಹೋಗಿದ್ದಾರೆ ಅನ್ನುವಂತಹ ಮಾಹಿತಿ. ವಿಪರೀತ ಕ್ಯೂ ಇತ್ತು. 2 ದಿನಗಳ ಕಾಲ ಆ ಭಾಗಕ್ಕೆ ಹೋಗುವ ಬಸ್ಗಳನ್ನೇ ಸ್ಟಾಪ್ ಮಾಡಿಬಿಟ್ಟಿದ್ರು, ಅಂದ್ರೆ ಜನರನ್ನ ಕಂಟ್ರೋಲ್ ಮಾಡೋಕ್ಕಾಗದೆ. ಹಾಸನದ ಶಕ್ತಿ ದೇವತೆ ಹಾಸನಾಂಬೆ ದೇಗುಲದ ಬಾಗಿಲನ್ನ ಶಾಸ್ತ್ರೋಕ್ತವಾಗಿ ಮುಚ್ಚಲಾಗ್ತಾ ಇರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಮುಂದಿನ ವರ್ಷಕ್ಕೆ ಇದೇ ಸಮಯಕ್ಕೆ ಮತ್ತೆ ಹಾಸನಾಂಬೆಯ ದೇಗುಲ ಬಾಗಿಲು ತೆರೆಯುತ್ತೆ. ಹಚ್ಚಿದಂತಹ ದೀಪ ಉರಿಯುತ್ತಲೇ ಇರುತ್ತೆ. ಈಗಿಟ್ಟಂತಹ ಪ್ರಸಾದವೂ ಕೂಡ ಅಷ್ಟೇ ಫ್ರೆಶ್ ಆಗಿರುತ್ತೆ. ಹೂವುಗಳು ಕೂಡ ಬಾಡಿರಲ್ಲ ಅನ್ನುವಂತಹ ಪ್ರತೀತಿಯೊಂದಿಗೆ ಎಲ್ಲರೂ ಕೂಡ ಮತ್ತು ಕೇಳಿದಂತಹದ್ದನ್ನ ಬೇಡಿಕೆಯನ್ನ ಈಡೇರಿಸ್ತಾಳೆ ಹಾಸನಾಂಬೆ ದೇವಿ ಅನ್ನುವಂತಹ ನಂಬಿಕೆಯೊಂದಿಗೆ ದೇಶದ ಮೂಲೆ ಮೂಲೆಯಿಂದ ಅಲ್ಲಿಗೆ ಬರ್ತಾರೆ. ರಾಜ್ಯದ ಮೂಲೆ ಮೂಲೆಯಿಂದ ಮಾತ್ರ ಅಲ್ಲ. ಈ ಒಂದು ಬಾಳೆ ದಿಂಡನ್ನ ಕಡಿಯೋದ್ರ ಮುಖಾಂತರ ಅಥವಾ ಬಾಳೆ ಕಂಬವನ್ನ ಕಡಿಯೋದ್ರ ಮುಖಾಂತರ ಓಪನ್ ಮಾಡಲಾಗಿತ್ತು. ಈಗ ಶಾಸ್ತ್ರೋಕ್ತವಾಗಿ ವಿಧಿವಿಧಾನಗಳ ಮುಖಾಂತರ ಹಾಸನಾಂಬೆ ದೇಗುಲದ ಅಥವಾ ದೇವಿಯ ದರ್ಶನಕ್ಕೆ ಇವತ್ತು ತೆರೆ ಎಳೆಯಲಾಗಿದೆ. ಬರೋಬ್ಬರಿ 32 ಲಕ್ಷಕ್ಕಿಂತಲೂ ಹೆಚ್ಚಿನ ಜನ ದರ್ಶನವನ್ನು ಪಡೆದುಕೊಂಡಿದ್ದಾರೆ ಎನ್ನುವ ಮಾಹಿತಿ ಇದೆ. ಸೆಲೆಬ್ರಿಟಿಗಳಾಗಿರ್ಬೋದು, ರಾಜಕಾರಣಿಗಳಾಗಿರ್ಬೋದು, ಜನಸಾಮಾನ್ಯರಾಗಿರ್ಬೋದು, ಸಾಮಾನ್ಯ ಕ್ಯೂ, VIP ಕ್ಯೂ, VVIP ಕ್ಯೂ, ಹೀಗೆ ವಿಪರೀತ ಕ್ಯೂಗಳನ್ನು ಮಾಡಿದ್ರು. ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬಂದು ದರ್ಶನವನ್ನು ಪಡೆದುಕೊಂಡ್ರು. ಸೊ ಅಂತೂ ಇಂತೂ ಈ ವರ್ಷದ ಹಾಸನಾಂಬೆಯ ದರ್ಶನ ಮುಗಿದಿದೆ. ಇನ್ನೇನಿದ್ರು ಕೂಡ ಮುಂದಿನ ವರ್ಷ. ಶ್ರೀ ಹಾಸನಾಂಬಾಯ ನಮಃ. ಓಂ ಶ್ರೀ ಹಾಸನಾಂಬಾಯ ನಮಃ. ಓಂ ಶ್ರೀ ಹಾಸನಾಂಬಾಯ ನಮಃ. ಓಂ ಶ್ರೀ ಹಾಸನಾಂಬಾಯ ನಮಃ. ಓಂ ಶ್ರೀ ಹಾಸನಾಂಬಾಯ ನಮಃ. ಓಂ